ನಿನಗೇನಾದ್ರೂ ತಲೆ ಸರಿ ಇದೆಯಾ? ಯಾರಾದ್ರೂ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡ್ತಾರಾ? ಈ ದೇಶದಲ್ಲಿ ಹೆಂಡತಿ ಇರೋವಾಗ್ಲೇ ಯಾರು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಂಡೇ ಇಲ್ವಾ? ದೇವರುಗಳೇ ಮಾಡಿಕೊಂಡಿದ್ದಾರಂತೆ. ಇನ್ನು ನಾವೆಲ್ಲ ಯಾವ ಲೆಕ್ಕ? ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಅಜಿತ್ ಮದ್ವೆ ರಮ್ಯನ ಜೊತೆ ಆಗಲೇಬೇಕು. ಸರಿ ಸರಿ ಸರಿ. ಯಾರೀ ಫೋನ್ ಮಾಡಿದ್ದು? ಬಂದ್ಬಿಟ್ಟು ಹೇಳ್ತೀನಿ ಇರು. ಅಪ್ಪಾಜಿ, ಅಜಿತ ಅಲ್ಲೆಲ್ಲ ಇದಾನಂತೆ. ನಾನು ಹೋಗ್ಬಿಟ್ಟು ಕರ್ಕೊಂಡು ಬಂದ್ಬಿಡ್ತೀನಿ ಅಪ್ಪಾಜಿ. ಬಾ ಶರ್ಲಿ. ಎಲ್ಲಿಗೆ ಬಾವಾ? ಹೇಳ್ತೀನಿ ನಡಿ. ಶರ್ಲಿ, ಇದು ನಮ್ಮ ತೋಟದ ಮನೆನೇ ತಾನೆ? ಬರೋ ಗಾಬ್ರಿನಲ್ಲಿ ನಾವು ಬೇರೆ ತೋಟದ ಮನೆಗೆ ಏನಾದ್ರು ಬಂದ್ಬಿಟ್ವಾ? ಭಾವ, ಕನ್ಫ್ಯೂಸ್ ಆಗಬೇಡಿ, ಇದು ನಮ್ಮ ಫಾರ್ಮ್ ಹೌಸೇ. ಲೈಟು ಗೀಟೆಲ್ಲ ಹಾಕಿ ಇಷ್ಟೊಂದು ಅದ್ಭುತವಾಗಿ ಅಲಂಕಾರ ಮಾಡ್ಬಿಟ್ಟವ್ರಲ್ಲ. ಯಾರು ಮಾಡಿದ್ದಾರೆ? ಯಾಕೆ ಮಾಡಿದ್ದಾರೆ? ಅಜಿತ ಅಂತೂ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯಲ್ಲಿ ಅಂತ ಸಂಭ್ರಮ ಆಚರಣೆ ಮಾಡೋವಂಥದ್ದು ಏನು ನಡೀತಾ ಇಲ್ಲ. ಮಾದ ಏನಾರು ಸುಳ್ಳು ಹೇಳ್ಬಿಟ್ನಾ? ಅಥವಾ ನಮಗೆ ಗೊತ್ತಿಲ್ಲದೆ ಬೇರೆ ಯಾರಾದರೂ ಒಕ್ಕರ್ಸ್ಕೊಂಡ್ಬಿಟ್ಟವ್ರ? ವಿತೌಟ್ ಪರ್ಮಿಷನ್ ನಮ್ಮ ತೋಟಕ್ಕೆ ಯಾರು ಬರ್ತಾರೆ ಭಾವ? ಐ ಥಿಂಕ್ ಅಜಿತೆ ಕೆಲಸ ಇದು. ಬನ್ನಿ ನೋಡೋಣ. ಯಾವುದಕ್ಕೂ ನೀನೇ ಮುಂದೆ ಹೋಗಮ್ಮ. ಶರ್ಲಿ, ಶರ್ಲಿ, ಶರ್ಲಿ. ವಾಟ್ಸ್ ಗೋಯಿಂಗ್ ಆನ್ ಬಾವಾ? ನನ್ನ ಅಜಿತ ಇವರು. ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಶರ್ಲಿ, ಪದ್ಮನಾಭ ಶಾಸ್ತ್ರಿಗಳ ಮಗ ಹೀಗೆ ಕುಡಿದು ಬಿದ್ದಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಮಾವನವರ ರೆಪ್ಯುಟೇಷನ್ ಏನಾಗಬೇಕು? ಮಾವನವ್ರ ರೆಪ್ಯುಟೇಷನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರೋ ನೀನು ಅವನ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡಿದಿದ್ರೆ ಅವನು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಇವತ್ತು. ಇದೆಲ್ಲದಕ್ಕೂ ಕಾರಣ ನೀನೇ ಶರ್ಲಿ. ಅಜಿತ, ಅಜಿತ, ಓ ಅಜಿತ, ಶರ್ಲಿ ಹೋಗು, ಒಂಚೂರು ನೀರು ತಗೊಂಬ ಹೋಗು. ಓ ಅಜಿತ, ಏನೋ ಹಿಂಗೆ ಮಾಡ್ಕೊಂಬಿಟ್ಟೆಲ್ಲ. ಓ ಅಪ್ಪ ಇದಳು ಅಜಿತ. ತಗೊಳ್ಳಿ ಬಾವ. ಅಜಿತ, ಅಜಿತ ಇದಳು. ಓ ಅಜಿತ, 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 ಅಜಿತ. ಅಣ್ಣ, ಅಜಿತ ಹೇಳಪ್ಪ, ಹೇಳು, ಮನೆಗೆ ಹೋಗೋಣ. ಈ ಕಂಡೀಷನ್ ಅಲ್ಲಿ ಇವರನ್ನ ಮನೆಗೆ ಕರ್ಕೊಂಡು ಹೋಗೋದಾ? ಶರ್ಲಿ, ಮೈ ಡಾರ್ಲಿಂಗ್.
ಎಲ್ಲ ಎಲ್ಲ ಇವಳಿಂದಾನೆ. ಹೇಗಿದ್ದೆ ನಾನು, ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟೆ ನೀನು. ಹೇಳ್ತಾ ಇದ್ರು ಕಡೆ ಪಕ್ಷ ಕೈ ಹಿಡಿದು ಎತ್ಬೇಕು ಅಂತ ಅನಿಸ್ಲಿಲ್ವ ನಿನಗೆ? ಅಂದ್ರೆ ಕಂಪ್ಲೀಟ್ ಆಗಿ ನೀ ನನ್ನ ಕೈ ಬಿಟ್ಬಿಟ್ಟಿಯಾ? ಏನಾಯ್ತು ನನ್ನ ಕಣ್ಣಿಗೆ? ಏನೋ ಕಾಣಿಸ್ತಾನೆ ಇಲ್ವಲ್ಲ? ಏನಾದರೂ ಎದೆಲಿರೋ ಬೆಂಕಿ ಕಣ್ಣ ಸುಟ್ಟಾಕ್ಬಿಡ್ತಾ? ಶರ್ಲಿ, ಮೈ ಡಾರ್ಲಿಂಗ್, ಅಜಿತಾ, ಕೈ ಕೊಡೋ. ಒಬ್ರು ಕೈ ಕೊಟ್ಟಿ ಮೇಲೆ ಎಪ್ಸೋ ಹಾಗಾಗೋಯ್ತಲ್ಲ ಅಣ್ಣ ನನ್ನ ಪರಿಸ್ಥಿತಿ. ಅಪ್ಪ, ಆ ಥರ ಎಲ್ಲ ಏನೂ ಆಗಿಲ್ಲ. ನೀನು ಹೇಳು ಮೇಲೆ ಎದಳು. ಇಲ್ಲ, ನಾನೇ ಹೇಳ್ತೀನಿ, ನಾನೇ ಇದು ಹೇಳ್ತೀನಿ. ನನಗೆ ಯಾರ ಹೆಲ್ಪು ಬೇಕಾಗಿಲ್ಲ. ಬೇಡ ಬಾವಾ, ಬಿಟ್ಟು ಬಿಡಿ ಅವರನ್ನ. ಥ್ಯಾಂಕ್ಸ್ ಫಾರ್ ಯುವರ್ ಹೆಲ್ಪ್. ಅಜಿತಾ ಬೆಳಿಗ್ಗೆ ಹೋದವನು ಇನ್ನೂ ಬಂದಿಲ್ಲ. ಅವನನ್ನು ಕರ್ಕೊಂಬರ್ತೇನೆ ಅಂತ ಹೋದ ಉಮಾಕಾಂತಿ ಮತ್ತು ಶರ್ಲಿ ಅವರು ಪತ್ತೆ ಇಲ್ಲ. ಏನು ನಡೀತಾ ಇದೆ ಇಲ್ಲಿ? ಭೂಮಿಕಾ, ಉಮಾಕಾಂತಂಗೆ ಒಂದ್ಸರಿ ಫೋನ್ ಮಾಡಿ ವಿಚಾರಿಸ್ಮಾ. ಎಷ್ಟೋ ದಿನ ಶರ್ಲಿ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇತ್ತು. ಆ ನೋಟದಲ್ಲಿ ನಿನಗೆ ನಾನಿದ್ದೀನಿ ಅನ್ನೋ ಆಶ್ವಾಸನೆ ಕಾಣಿಸ್ತಾ ಇತ್ತು. ಆದರೆ ಇವತ್ತು ಅಸಹ್ಯ ಕಾಣಿಸ್ತಾ ಇದೆ. ಇಷ್ಟೊಂದು ಚೀಪ್ ಆಗಿಬಿಟ್ನಲ್ಲ ನಾನು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ. ಹಾಗೆ ಸೋತ ಪ್ರತಿಯೊಬ್ಬ ಗಂಡಸಿನ ಹಿಂದೆನೂ ಒಬ್ಳು ಮಹಿಳೆ ಇರ್ತಾಳೆ. ನೀನ್ ಹಾಗೆ. ಓ ಅಪ್ಪ, ಅಜಿತಾ ನಡಿಯಪ್ಪ, ಮನೆಗೆ ಹೋಗ್ಬಿಟ್ಟು ಮಾತಾಡೋಣ. ಅಲ್ಲಿ ಅಪ್ಪಾಜಿ ನಮಗೋಸ್ಕರ ಕಾಯ್ತಾ ಇದ್ದಾರೆ ಕಣೋ. ಏನು, ಅಪ್ಪಾಜಿ ಕಾಯ್ತಾ ಇದ್ದಾರಾ? ಈ ಮುಖ ಇಟ್ಕೊಂಡು ಹೇಗೆ ಹೋಗ್ಲಿ ಅಣ್ಣ? ಅಪ್ಪಾಜಿ ಪರಿಸ್ಥಿತಿಲಿ ನಾನು ನೋಡಿದ್ರೆ ಎದೆ ಓಡ್ದೋಗಲ್ವ ಅಣ್ಣ? ಶರ್ಲಿ,
ನಿನಗೆ ನೆನಪಿದ್ಯಾ ಮೊದಲು ನಮ್ಮಿಬ್ಬರು ಭೇಟಿ ಹೇಗಾಯ್ತು ಅಂತ? ಇವತ್ತು ನನ್ನ ಜೀವನದಲ್ಲಿ ಏನೋ ನಡೆಯುತ್ತೆಯೋ ಪಾಸಿಟಿವ್ ಫೀಲಿಂಗ್ಸ್. ಕರೆಕ್ಟ್ ಟೈಮ್ಗೆ ಸೂರ್ಯ ಮೂಡೋಕೆ ಶುರು ಮಾಡ್ದ. ಆಗ ಬೆಳಕಿನ ಕಿರಣಗಳು ಅಲ್ಲಿಂದ ಹೊರಟು ಭೂಮಿ ತಾಕ್ತು. ಆಗ ನನ್ನ ಕಂಡವಳು ಅವಳು. ನನ್ನ ಮಗ ಅಜಿತ ತುಂಬಾ ಒಳ್ಳೆ ಹುಡುಗ, ಚೂಟಿ, ಚೆನ್ನಾಗಿ ಓದ್ತಾನೆ. ಅಪ್ಪ ಅಮ್ಮ ಅಂದ್ರೆ ಪ್ರಾಣ, ಕುಟುಂಬನ ಚೆನ್ನಾಗಿ ನೋಡ್ಕೋತಾನೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ. ನನ್ನನ್ನ ಈ ಪರಿಸ್ಥಿತಿ ನೋಡ್ಬಿಟ್ರೆ ಅವ್ರ ಮಾತು ಬಿತ್ತೋಗಲ್ವಣ್ಣ? ಗೀತಾ, ಎಲ್ಲ ಇವಳಿಂದಾನೆ. ಹೇಗಿದ್ದೆ ನಾನು? ಎಂತ ಪರಿಸ್ಥಿತಿ ತಂದಿಟ್ಬಿಟ್ಟೆ ನೀನು. ಅಜಿತ, ಹೇಳ್ತಾ ಇದ್ರು, ಕಡೆ ಪಕ್ಷ ಕೈ ಹಿಡಿದು ಎತ್ಬೇಕು ಅಂತ ಅನಿಸ್ಲಿಲ್ವ ನಿನ್ಗೆ? ಅಂದ್ರೆ ಕಂಪ್ಲೀಟ್ ಆಗಿ ನೀ ನನ್ನ ಕೈ ಬಿಟ್ಬಿಟ್ಯಾ? ಭೂಮಿ ಫೋನ್ ಮಾಡ್ತಾ ಇದ್ದಾಳೆ. ಅಪ್ಪಾಜಿ ಏನಾದರೂ ಫೋನ್ ಮಾಡೋದಕ್ಕೆ ಕೇಳಿದ್ರಾ? ಹೊರಗೆ ಹೋಗಿ ಮಾತಾಡಿ ಬಾವಾ, ಏನೋ ಒಂದು ಹೇಳಿ ಕವರಪ್ ಮಾಡಿ. ಸರಿ. ಎಲ್ಲ ವಿಷಯಗಳನ್ನ ತುಂಬಾ ಚೆನ್ನಾಗಿ ಕವರಪ್ ಮಾಡ್ತೀಯಲ್ಲ ನೀನು. ಅಜಿತ್, ಎಷ್ಟು ಧೈರ್ಯ ಇದ್ರೆ ನನಗೆ ರಮ್ಮಿನ ಗಡ್ಡ ಹಾಕಕ್ ನೋಡ್ತೀಯಾ? ರಸ್ತೆಯಲ್ಲಿ ಹೋಗುವಾಗ ತನ್ನ ಗಂಡನ ಯಾರಾದ್ರೂ ಹಿಂಸರು ನೋಡಿದ್ರೇನೆ ಹೆಂಡತಿ ಆದಳು ಉರ್ಕೋತಾಳೆ. ಅಂತದ್ರಲ್ಲಿ ನೀನು ಇನ್ನೊಂದು ಹುಡುಗಿನ ತನ್ನ ಗಂಡನ ಜೊತೆನೆ ಬೆಸೆಯಕ್ ನೋಡ್ತಿದ್ಯಲ್ಲ, ನಿನ್ನ ಏನಂತ ಕರಿಬೇಕು? ಯಾವ್ದ್ರಲ್ಲಿ ಹೊಡಿಬೇಕು? ಹೇಳು, ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ನಿಮಗೆ ಏನಾದರೂ ಒಬ್ಜೆಕ್ಷನ್ಸ್ ಇದ್ರೆ ನೀವು ನನ್ನ ಜೊತೆ ಮಾತಾಡಬೇಕು. ಅದನ್ನ ಬಿಟ್ಟು ಹೀಗೆ ಕುಡಿತಿರ್ತೀರಾ? ಏನಂದೆ ಚಿನ್ನ? ಮಾತಾಡಬೇಕಿತ್ತ? ಯಾರ ಜೊತೆ? ನಿನ್ ಜೊತೆ? ಅಯ್ಯೋ ನಿಮ್ ಮಜ್ಜೆ, 2 ತಿಂಗಳಿಂದ ಅದೇ ಪ್ರಯತ್ನ ಮಾಡ್ತಾ ಇದ್ದೀನಲ್ಲೇ. ಯಾವತ್ತಾದ್ರೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸಿದ್ಯಾ? ಶರ್ಲಿ, ನಿನಗೆ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಹೇಳ್ಕೊ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಅಂತ ಗೋಗರ್ದು ಬಿಟ್ನಲ್ಲೇ. ಕೇರ್ ಮಾಡಿದ್ಯಾ ನೀನು? ಈ ಮನೆ ನೋಡಿದ್ದೆ ನೀನು? ಹೇಗಿತ್ತು? ಪಾಳ್ ಬಿದ್ದಂಗಿತ್ತು. ನಾನ್ ರೆಡಿ ಮಾಡಿಸ್ದೆ, ಯಾರಿಗೂ ಗೊತ್ತಿಲ್ದೆ.
ಬಣ್ಣ ಕಳ್ಕೊಂಡಿದ್ದೀ ಮನೆಗೆ ಬಣ್ಣ ತುಂಬಿಸ್ದೆ, ಚಿತ್ತಾರ ಬಿಡಿಸ್ದೆ, ಜಗಮಗಿಸೋ ಹಾಗೆ ಮಾಡ್ದೆ. ಯಾಕೆ ಗೊತ್ತಾ, ಸ್ವಲ್ಪ ದಿನ ನೀನು ಈ ಮನೇಲಿ ಇದ್ದೆ ಅಂತ ಕಣೆ. ನೀನಿದೀ ಮನೆ ಬಗ್ಗೆನೇ ಇಷ್ಟು ಅಕ್ಕರೆ ಇದೆ ನನಗೆ. ಇನ್ನು ನಿನ್ ಬಗ್ಗೆ ಹೇಗಿರ್ಬೇಡ. ಶಿರ್ಲಿ, ನಿನಗೆ ನೆನಪಿದ್ಯಾ ಮೊದಲು ನಮ್ಮಿಬ್ಬರು ಭೇಟಿ ಹೇಗಾಯ್ತು ಅಂತ? ಅವತ್ತು ಭಾನುವಾರ ಯಾಕೋ ಮನಸ್ಸಿಗೆ ದೇವ್ರ ದರ್ಶನ ಮಾಡಬೇಕು ಅಂತ ಅನಿಸ್ತು. ಬೆಳಕು ಹರಿಯೋಕ್ಕೂ ಮುಂಚೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೆ. ದೇವ್ರ ದರ್ಶನ ಮಾಡ್ತಾ ಮಾಡ್ತಾ ಇವತ್ತು ನನ್ನ ಜೀವನದಲ್ಲಿ ಏನೋ ನಡೆಯುತ್ತೆಯೋ ಪಾಸಿಟಿವ್ ಫೀಲಿಂಗ್ಸ್. ಸಂತೋಷ ಹೇಳಕ್ಕಾಗ್ತಿರ್ಲಿಲ್ಲ. ಅಲ್ಲಿಂದ ಸೀದಾ ದೇವಸ್ಥಾನದ ಮುಂಭಾಗಕ್ಕೆ ಹೋಗಿ ಕೂತೆ. ಕರೆಕ್ಟ್ ಟೈಮ್ಗೆ ಸೂರ್ಯ ಮೂಡೋಕೆ ಶುರು ಮಾಡ್ದ. ಆಗ ಬೆಳಕಿನ ಕಿರಣಗಳು ಅಲ್ಲಿಂದ ಹೊರಟು ಭೂಮಿ ತಾಗ್ತು. ಆಗ ನನ್ನ ಕಂಡವಳು ಅವಳು. ಹೊಂಬಣ್ಣದ ಕಿರಣಗಳ ನಡುವೆ ಬಂಗಾರದಂತ ಗೊಂಬೆ ನಡ್ಕೊಂಡ್ ಬರ್ತಾ ಇದ್ರೆ ಅವಳ ಹೆಜ್ಜೆ ಭೂಮಿ ಮೇಲಲ್ಲ, ಇಲ್ಲಿ ಬೀಳ್ತಾ ಇತ್ತು. ಅಲ್ಲಿಂದ ಶುರುವಾಯಿತು ನನ್ನ ಜೀವನದ ವಸಂತ ಕಾಲ. ಆಹಾ, ಒಂದೊಂದು ಕ್ಷಣನೂ ಅಮೃತ ಧಾರೆ. ವಾಟ್ ಎ ಫಂಟಾಸ್ಟಿಕ್ ಲೈಫ್ ಇಟ್ ವಾಸ್. ನನಗೆ ಶರ್ಲಿ ಸಾಕು. ಶರ್ಲಿನ್ ಬಿಟ್ರೆ ಬೇರೆ ಯಾರು ಬೇಡ, ಏನು ಬೇಡ. ದೇವ್ರೆ, ನನಗೆ ಶರ್ಲಿ ಒಬ್ಬಳೇ ಸಾಕು ಅಂತ ದಿನ ಆಕಾಶ ನೋಡಿ ಕೂಗಿ ಹೇಳ್ತಿದ್ದೆ. ಯಾರು ಕಣ್ಬಿತ್ತು ನಮ್ಮ ಮೇಲೆ? ಎಲ್ಲ ಸಂತೋಷನೂ ಮಂಜಿನ ತರ ಕರಗೋಯ್ತಲ್ಲ ಶರ್ಲಿ. ಏನ್ ತಪ್ಪು ಮಾಡಿದೆ ಅಂತ ಇಂಥ ಶಿಕ್ಷೆ ಕೊಟ್ಟೆ ನೀನು? ಅಳ್ತಿದ್ಯಾ ಶರ್ಲಿ? ನಾನು ಬದುಕಿರೋವರೆಗೂ ನೀನು ಅಳ್ಬಾರ್ದು. ಸತ್ಮೇಲೆ ಬೇಕಾದ್ರೆ ಅಜಿತ್, ಅರೆ, ಇನ್ನು ನನ್ನ ಮೇಲೆ ಅಲ್ಪ ಸ್ವಲ್ಪ ಪ್ರೀತಿ ಉಳ್ಕೊಂಡಿರೋ ಹಾಗಿದೆ. ಏನಾಯ್ತು? ಹಾ, ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಪರವಾಗಿಲ್ಲ, ಮಾತಾಡ್ಬೇಡ. ನನ್ನ ಜೊತೆ ಇರೋಕ್ಕೂ ಇಷ್ಟ ಇಲ್ವಾ? ಪರವಾಗಿಲ್ಲ, ಇರಬೇಡ. ವೇದಾಂತ ಕಲಿ, ಭಜನೆ ಮಾಡು, ಮಾಲೆ ಹಾಕೋ, ಏನ್ ಬೇಕಾದ್ರೂ ಮಾಡು, ನಂದೇನು ಅಭ್ಯಂತರ ಇಲ್ಲ. ದೂರದಿಂದ ನಿನ್ನ ನೋಡಿ ನನ್ನ ಆಯಸ್ಸನ್ನ ಕಳೆದು ಬಿಡ್ತೀನಿ. ಅದನ್ ಬಿಟ್ಟು ಬೇರೆ ಹುಡುಗಿನ ನನ್ ಕಟ್ಟಕ್ ನೋಡ್ತೀಯಲ್ಲ, ಎಷ್ಟೇ ಧೈರ್ಯ ನಿನ್ಗೆ? ಶರ್ಲಿ ಏನೇ ಮಾಡಿದ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ಅಪ್ಪಾಜಿ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಅಣ್ಣ ಹೇಳ್ತಾನೆ, ಮನೇಲಿ ಎಲ್ಲ ಹೇಳ್ತಾರೆ. ಅವ್ರು ಎಲ್ರಿಗಿಂತ ಹೆಚ್ಚಾಗಿ ನನಗೂ ಗೊತ್ತಿದೆ.
ರಮ್ಯಾನ ನನಗೆ ಕಟ್ಟಬೇಕು ಅನ್ನೋ ಕಚಡ ಯೋಚನೆ ಯಾಕೆ ಶುರು ಆಯ್ತು?